ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನ್ನಿಂದ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಲಸ್ಸಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಿ. ಆ ವಿಡಿಯೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು, ಮತ್ತೆ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ. ಇದೇ ರೀತಿಯಾಗಿ ನನ್ನ ಮುಂದಿನ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ, ಮತ್ತೆ ನಾನು ನಿಮಗೂ ಕೂಡ ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಸ್ನೇಹಿತರೆ, ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಈಗ ನಾವು ನೆಕ್ಸ್ಟ್ ಮಾಡೋಕೆ ಹೊರಟಿರೋದು ಟೊಮೊಟೊ ಬಾತು. ಯಾವ ಥರ ಟೊಮೊಟೊ ಬಾತ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಹಂಗಾದ್ರೆ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನಾನು ಹೇಳ್ತೀನಿ, ಅದು ನೋಟ್ ಮಾಡ್ಕೊಳ್ಳಿ. ಒಂದು ಮುಷ್ಟಿ ಗಾತ್ರದಷ್ಟು ಪುದೀನ, ಒಂದು ಮುಷ್ಟಿ ಗಾತ್ರದಷ್ಟು ಮೆಂತೆ, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು. 4 ರಿಂದ 5 ಟೊಮೊಟೊ ಸಣ್ಣ ಗಾತ್ರದ್ದು, ಅದನ್ನು ಉದ್ದಕ್ಕೆ ಹೆಚ್ಚಿ ಇಟ್ಕೋಬೇಕು. ಒಂದು ಪಲಾವ್ ಎಲೆ ಮತ್ತೆ 2 ಹಸಿಮೆಣಸಿನಕಾಯಿ, ಇದೆಲ್ಲ ಒಗ್ಗರಣೆಗೆ. ನೆಕ್ಸ್ಟ್ ಬಂದು ಇದರಲ್ಲಿ ಕೊತ್ತಂಬರಿ, ಚಕ್ಕೆ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕಾಯಿ, ಇದನ್ನಷ್ಟು ಒಂದು ಗ್ರೈಂಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ, ಎಣ್ಣೆ, ಉಪ್ಪು, ಅಕ್ಕಿ. ಈ ಅಕ್ಕಿಯಲ್ಲಿ ನಾನು 1/4 kg ತಗೊಂಡಿದ್ದೀನಿ. ಈ ಗ್ಲಾಸ್ ನಾನು ಅಳತೆ ತಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ನಾರ್ಮಲ್ ಅಕ್ಕಿ ಮತ್ತೆ ಇನ್ನು ಅರ್ಧ ಬಾಸುಮತಿ ಅಕ್ಕಿ ಮಿಕ್ಸ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಈಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಣ್ಣೆ ಕಾದ ನಂತರ 1-2 ಸಾಸಿವೆ ಒಗ್ಗರಣೆಗೆ ಹಾಕಿ, ಪಲಾವ್ ಎಲೆ, ಹಸಿಮೆಣಸಿನಕಾಯಿ, ಪುದೀನ, ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಮಾಡಿಸ್ಕೊಳ್ಳಿ ಎಣ್ಣೆಗೆ. ಮೆಂತೆ, ಈರುಳ್ಳಿ, ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಅದು ಮಾಡೋ ಮಟ್ಟ ಸ್ವಲ್ಪ ತಟ್ಟೆ ಮುಚ್ಚಿಡೋಣ. ಸ್ವಲ್ಪ ಈರುಳ್ಳಿ ಮಾಡಿದ ನಂತರ ನಾವು ಟೊಮೊಟೊ ಹಣ್ಣು ಹಾಕೋಣ. ಫ್ರೆಂಡ್ಸ್, ಟೊಮೊಟೊ ಬಾತಿಗೆ ಸ್ವಲ್ಪ ಈರುಳ್ಳಿ ಕಮ್ಮಿ ಇರಬೇಕು, ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿ ಇರಬೇಕು. ಈಗ ಸ್ವಲ್ಪ ಬಾಡೋ ಮಟ್ಟ ನಾನು ಹೇಳಿದ್ನಲ್ಲ ನಿಮಗೆ, ಇದನ್ನ ಚಕ್ಕೆ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ. ಒಂದು ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ನಾವು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ರಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಸ್ವಲ್ಪ ಬಾಡೋ ಮಟ್ಟ, ಸ್ವಲ್ಪ ಇದೆಲ್ಲ ಮಿಶ್ರಣ ಹೊಂದ್ಕೊಳ್ಳೋ ಮಟ್ಟ ನಾವು ಪ್ಲೇಟ್ ಮುಚ್ಚಿಡೋಣ. ಈಗ ನಾನು ಗ್ರೈಂಡ್ ಮಾಡಕ್ಕೆ ಹೇಳಿದ್ನಲ್ಲ, ಅದನ್ನ ತರಿಯಾಗಿ ರುಬ್ಕೊಂಡು ಅದನ್ನ ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ಇವಾಗ ಇದೆಲ್ಲ ಚೆನ್ನಾಗಿ ಬಾಡ್ಕೊಳ್ಳಿ, ಅಲ್ಲಿ ಮಟ್ಟ ಸ್ವಲ್ಪ ವೇಟ್ ಮಾಡೋಣ.
ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಫ್ರೆಂಡ್ಸ್, ಈಗ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ 1/4 kg ಅಕ್ಕಿಗೆ ಯಾವ ತರ ಮಾಡೋದು ಅಂತ. ಇವಾಗ ಇದು ಒಂದು ಕುದಿ ಬಂದ್ಮೇಲೆ ಅಕ್ಕಿ ಹಾಕೋಣ. ಈ ತರ ಕುದಿ ಬಂದ್ಮೇಲೆ ನಾವೇನು ಅಕ್ಕಿ ತೊಳೆದು ಇಟ್ಕೊಂಡಿದೀವಲ್ಲ ಅದನ್ನ ಹಾಕ್ಬೇಕು. ಇವಾಗ ಅಕ್ಕಿ ಪೂರ್ತಿ ಬೇಯೋ ಮಟ್ಟ ನಾವು ಬಿಡೋಣ. ಇದನ್ನ ಅಕ್ಕಿ ಚೆನ್ನಾಗಿ ಬೇಯ್ಕೊಳ್ಳಿ. ಫ್ರೆಂಡ್ಸ್ ನೋಡ್ರಿ, ಈಗ ಇಷ್ಟಾಗಿದೆ. ಇನ್ನು ಒಂದು ಸ್ವಲ್ಪ ಬೇಯಬೇಕು. ಅವಾಗ ನಾವೇನು ಮಾಡಬೇಕು ಅಂದರೆ ಫ್ಲೇಮ್ನ ಸ್ವಲ್ಪ ಕಮ್ಮಿ ಇಟ್ಬಿಟ್ಟು, ಫ್ರೆಂಡ್ಸ್ ಈಗ ಇಷ್ಟಾಗಿದೆ. ಇವಾಗ ನಾವು ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಹಾಗೆ ಇಡೋಣ. ಆಮೇಲೆ ಬಿಸಿ 5 ನಿಮಿಷ ಬಿಟ್ಟಾದ್ಮೇಲೆ ನೀವು ಬಿಸಿದು ಟೊಮೊಟೊ ಬಾತ್ ಸರ್ವ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇದು ಟೊಮೊಟೊ ಬಾತ್ ಯಾವ ಥರ ಟೇಸ್ಟ್ ಇದೆ ಅಂತ ನೋಡಿ ಹೇಳಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಮನೆಯವರು. Thank you so much. Thank you friends.